Hello dear learners, welcome back to Learn Easily channel. ಎಪಿಥಾಲಮಿಯನ್ ಪೊಯಮ್ ಬೈ ಎಡ್ಮಂಡ್ ಸ್ಪೆನ್ಸರ್. ಈ ಒಂದು ವಿಡಿಯೋದಲ್ಲಿ ನಾವು ಎಡ್ಮಂಡ್ ಸ್ಪೆನ್ಸರ್ ಅವರು ಬರೆದಿರತಕ್ಕಂತಹ ಎಪಿಥಾಲಮಿಯನ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನು ಕಲಿಯೋಣ. ಈ ಒಂದು ಪದ್ಯವು 1594ರಲ್ಲಿ ಎಡ್ಮಂಡ್ ಸ್ಪೆನ್ಸರ್ ಅವರು ತಮ್ಮ ಒಂದು ಭಾವಿ ಪತ್ನಿ ವಧು ಎಲಿಜಬೆತ್ ಬೋಯ್ಲ್ ರವರೊಂದಿಗೆ ನಡೆಯುವಂತಹ ವಿವಾಹದ ಸಂಭ್ರಮವನ್ನು ಆಚರಿಸಲು ಬರೆದಂತಹ ಒಂದು ವೆಡ್ಡಿಂಗ್ ಸಾಂಗ್, ವಿವಾಹ ಗೀತೆಯಾಗಿರುತ್ತೆ. ಈ ಒಂದು ಪದ್ಯವು ಮದುವೆಯ ದಿನ ಮುಂಜಾನೆಯಿಂದ ಆರಂಭವಾಗಿ ರಾತ್ರಿ ದೈವಿಕ ಆಶೀರ್ವಾದದವರೆಗಿನ ನಡೆಯುವ ಘಟನೆಗಳನ್ನು ಒಂದು ಕಾಲಾನುಕ್ರಮದಲ್ಲಿ ವಿವರಿಸ್ತಕ್ಕಂಥದ್ದು. ಕವಿ ಎಡ್ಮಂಡ್ ಸ್ಪೆನ್ನರ್ ತನ್ನ ಮದುವೆಯ ಸಿದ್ಧತೆಗಳಲ್ಲಿ ಆದ ಕೆಲವು ಅವಸರದ ಕೊರತೆಗಳನ್ನು ನೀಗಿಸಲು ಈ ಒಂದು ಪದ್ಯವನ್ನು ತನ್ನ ವಧುವಿಗೆ ಅಮರವಾದ ಅಲಂಕಾರಿಕ ಸ್ಮಾರಕ ಅಥವಾ ಒಂದು ಉಡುಗೊರೆಯಾಗಿ ಅರ್ಪಿಸ್ತಾ ಇದ್ದಾರೆ. ಈ ಒಂದು ಪದ್ಯದ ಥೀಮ್ಗಳನ್ನು ಗಮನಿಸಿದಾಗ ಮದುವೆಯು ಕೇವಲ ದೈಹಿಕ ಸಂಬಂಧವಲ್ಲ, ಅದು ಧಾರ್ಮಿಕ ಮತ್ತು ದೈವಿಕ ವಿಧಿಗಳಿಂದ ಕೂಡಿದ ಪವಿತ್ರ ಒಂದು ಸಂಬಂಧ ಎಂಬುದನ್ನು ಈ ಪದ್ಯ ಎತ್ತಿ ತೋರಿಸುತ್ತೆ. ಕವಿ ಎಡ್ಮಂಡ್ ಸ್ಪೆನ್ಸರ್ ಅವರು ಸಂತೋಷದಲ್ಲಿ ಹಕ್ಕಿಗಳು, ನದಿಗಳು ಮತ್ತು ಕಾಡುಗಳು ಕೂಡ ಭಾಗಿಯಾಗ್ತವೆ. ದ ವುಡ್ಸ್ ಶೆಲ್ ಟು ಮೀ ಆನ್ಸರ್ ಅಂಡ್ ಮೈ ಎಕೋ ರಿಂಗ್ ಎಂಬ ಸಾಲನ್ನು ಪ್ರಕೃತಿಯು ಕವಿಗಳ ಭಾವನೆಗಳಿಗೆ ಸ್ಪಂದಿಸುವುದನ್ನು ಈ ಒಂದು ಪದ್ಯದಲ್ಲಿ ಕಾಣಬಹುದು. ಇನ್ನು ಮದುಮಗಳು ವಧುವಿನ ಬಾಹ್ಯ ಸೌಂದರ್ಯಕ್ಕಿಂತ ಅವಳ ಆಂತರಿಕ ಗುಣಗಳಾದ ಪಾವಿತ್ರ್ಯತೆ, ವಿನಯ ಮತ್ತು ನಂಬಿಕೆ ಶ್ರೇಷ್ಠವಾದದ್ದು ಅಂತ ಕವಿ ವರ್ಣಿಸ್ತಾರೆ. ಮದುವೆಯ ದಿನದ ಸುದೀರ್ಘ ಹಗಲು ಮತ್ತು ರಾತ್ರಿಯ ನಡುವಿನ ಕಾಯುವಿಕೆಯನ್ನು ಕವಿ ವಿವರಿಸ್ತಾರೆ. ಈ ಕವಿತೆಯ ಮೂಲಕ ತನ್ನ ಪ್ರೀತಿಯನ್ನು ಒಂದು ಕಾಲಾತೀತವಾಗಿ ಒಂದು ಅಮರಗೊಳಿಸುವಂತೆ ಇಲ್ಲಿ ಕವಿ ಬಯಸ್ತಾ ಇರ್ತಾರೆ. ಈ ಪದ್ಯದ ಕೊನೆಯಲ್ಲಿ ಕವಿ ದೇವರು ಮತ್ತು ದೇವತೆಗಳ ಬಳಿ ಸುಖ ಸಂಸಾರ ಮತ್ತು ಸತ್ಪ್ರಜೆಗಳ ಉಡುಗೊರೆಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಒಂದು ಪದ್ಯದ ಒಂದು ಸ್ಟ್ಯಾನ್ಸಾ ವೈಸ್ ಕನ್ನಡದ ಸಮರಿಯನ್ನು ನಾನು ತಿಳಿಸ್ತಾ ಹೋಗ್ತೇನೆ, ಸಂಪೂರ್ಣವಾಗಿ ಕೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸಾದಲ್ಲಿ ಕವಿ ಎಡ್ಮಂಡ್ ಸ್ಪೆನ್ಸರ್ ಅವರು ಈ ರೀತಿಯಾಗಿ ಪದ್ಯವನ್ನು ಪ್ರಾರಂಭ ಮಾಡ್ತಾರೆ. ದೇವತೆಗಳಾದ ಮ್ಯೂಸಸ್ ಅನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಈ ಹಿಂದೆ ಅವರು ಬೇರೆಯವರನ್ನು ಹೊಗಳಲು ಹಲವಾರು ಕವಿತೆಗಳನ್ನು ಬರೆದಿದ್ರು, ಆದರೆ ಬರಿಬೇಕಾದ್ರೆ ಈ ದೇವತೆಗಳಾದ ಮ್ಯೂಸಸ್ ಅವರಿಗೆ ಸಹಾಯ ಮಾಡಿದ್ರು. ಆದರೆ ಇಂದು ಕವಿ ಎಡ್ಮಂಡ್ ಸ್ಪೆನ್ಸರ್ ಅವರು ತನ್ನ ಸ್ವಂತ ಮದುವೆಯ ಬಗ್ಗೆ ಹಾಡಲು ಆ ದೇವತೆಗಳ ಸಹಾಯವನ್ನು ಕೇಳ್ತಾ ಇದ್ದಾರೆ. ಈ ಪದ್ಯ ಆರಂಭದ ಪ್ರಾರ್ಥನೆ ತನ್ನ ಪ್ರೀತಿಯನ್ನ ಒಂದು ಅಮರವನ್ನಾಗಿಸಲು ದೈವಿಕ ಸ್ಫೂರ್ತಿ ಬೇಕೆಂದು ಕವಿ ಇಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸ್ಟ್ಯಾನ್ಸಾ 3 and 2 and 3ಗೆ ಬಂದಾಗ, ಈ ಹಿಂದೆ ದುಃಖದ ಸಮಯದಲ್ಲಿ ಕವಿಗೆ ಒಂದು ಸಾಥನ್ನು ನೀಡಿದ್ದಂತಹ, ಅಂದರೆ ಕವಿಗೆ ನೆರವಾಗಿದ್ದಂತಹ ದೇವತೆಗಳು ಈಗ ಆ ಸಂಕಟಗಳನ್ನು ಬದಿಗಿಡಬೇಕು. ಇಂದು ಸಂತೋಷದ ದಿನ, ಹಾಗಾಗಿ ಕವಿಯು ವಧುವನ್ನು ಇಲ್ಲಿ ಸ್ತುತಿಸಲು ಅವರ ಬಗ್ಗೆ ಬರೆಯಬೇಕು. ಆರ್ಪಿಎಸ್ ತನ್ನ ಒಂದು ಮದುಮಗಳಿಗಾಗಿ, ತನ್ನ ಬಡಿದಿಗಾಗಿ ಹಾಡಿದಂತೆ ಕವಿಯು ಕೂಡ ತನಗಾಗಿ ಹಾಡಿಕೊಳ್ತಾ ಇದ್ದಾನೆ. ಈ ಪದ್ಯದ ಪಲ್ಲವಿಯಾದಂತಹ ದ ವುಡ್ಸ್ ಶೆಲ್ ಟು ಮೀ ಆನ್ಸರ್, ಇಲ್ಲಿ ಕಾಡುಗಳು ನನಗೆ ಉತ್ತರಿಸಲಿ ಮತ್ತು ಪ್ರತಿಧ್ವನಿಸಲಿ ಎಂಬುದು ಪ್ರಕೃತಿಯು ಕವಿಯ ಸಂಭ್ರಮದಲ್ಲಿ ಭಾಗಿಯಾಗಬೇಕೆಂಬ ಅರ್ಥವನ್ನು ಇಲ್ಲಿ ನೀಡುತ್ತೆ. ಮುಂದಿನ 4, 5, 6ನೇ ಸ್ಟ್ಯಾನ್ಸಾಗಳಲ್ಲಿ ಸೂರ್ಯ ಮೂಡುವ ಮೊದಲೇ ಕವಿ ತನ್ನ ಪ್ರಿಯತಮಿಯನ್ನು ಎಚ್ಚರಿಸಲು ದೇವತೆಗಳನ್ನು ಕೇಳ್ತಾನೆ. ದೇವತೆಯು ಆ ಒಂದು ಮದುವೆಯ ದಿನ ಆ ದೇವತೆ ಹೈಮ್ ಈಗಾಗಲೇ ಸಿದ್ಧನಿದ್ದಾನೆ. ಈ ದಿನವು ಅವಳ ಹಿಂದಿನ ಎಲ್ಲ ಕಷ್ಟಗಳಿಗೆ ಪ್ರತಿಯಾಗಿ ದೀರ್ಘಕಾಲದ ಸಂತೋಷವನ್ನು ನೀಡುವ ದಿನವಾಗಿದೆ. ಆ ಮದುಮಗಳನ್ನು ಎಚ್ಚರಿಸುವುದು ಎಂದರೆ ಅವಳ ಹೊಸ ಜೀವನದ ಅಧ್ಯಾಯಕ್ಕಾಗಿ ಅವಳನ್ನು ಸಿದ್ಧಪಡಿಸುವುದಂತಾಗತ್ತೆ. ನಂತರದ ಸ್ಟ್ಯಾನ್ಸಾಗಳಲ್ಲಿ ಹೇಳ್ತಾರೆ, ಅರಣ್ಯ ಮತ್ತು ಸಮುದ್ರ ದೇವತೆಗಳು ನಿಂಪ್ಸ್ ಹೂಗಳ ಹಾರಗಳೊಂದಿಗೆ ಬರಬೇಕು. ಆ ಮದುಮಗಳ ಕೋಣೆಯನ್ನು ಅಲಂಕರಿಸಬೇಕು ಮತ್ತು ಅವಳ ಪಾದಗಳಿಗೆ ನೋವಾಗದಂತೆ ದಾರಿಯುದ್ದಕ್ಕೂ ಸುಗಂಧಭರಿತವಾದಂಥ ಹೂಗಳನ್ನು ಹರಡಬೇಕು ಅಂತ ಹೇಳ್ತಾರೆ. ವಧುವನ್ನು ದೇವತೆಯಂತೆ ಕಾಣಲಾಗ್ತಾ ಇದೆ, ಪ್ರಕೃತಿಯು ಅವಳ ಸೇವೆಗೆ ಸಿದ್ಧವಾಗಿದೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾರೆ. ನಂತರ ದೇವತೆಗಳು ಅವಳ ಬಾಗಿಲಲ್ಲಿ ಕಾಯಬೇಕು. ಮುಲ್ಲಾ ನದಿಯ ಕನ್ಯೆಯರು ತಮ್ಮ ಕೂದಲನ್ನು ನೀಟಾಗಿ ಬಾಚಿಕೊಳ್ಬೇಕು ಮತ್ತು ವಧುವಿನಲ್ಲಿ ಯಾವುದೇ ದೋಷ ಕಾಣದಂತೆ ತಾವು ಅಚ್ಚುಕಟ್ಟಾಗಿರಬೇಕು. ಕಾಡಿನ ಪ್ರಾಣಿಗಳನ್ನು ದೂರವಿಟ್ಟು ವಧುವಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳ್ತಾರೆ. ಆ ಮದುಮಗಳ ಪಾವಿತ್ರ್ಯತೆ ಮತ್ತು ಸೌಂದರ್ಯಕ್ಕೆ ಯಾವುದೇ ಕುಂದು ಬರಬಾರದು ಅಂತ ಕವಿ ಇಲ್ಲಿ ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ.
ನಂತರ ಸೂರ್ಯನು ಪೋಬಿಯಸ್ ಉದಯಿಸ್ತಾ ಇದ್ದಾನೆ. ಹಕ್ಕಿಗಳು ಪ್ರೀತಿಯ ಗೀತೆಯನ್ನು ಹಾಡುತ್ತಿವೆ. ಕವಿ ತನ್ನ ಪ್ರಿಯತಮೆಯನ್ನು ಇನ್ನೂ ಏಕೆ ಮಲಗಿದ್ದೀಯಾ ಎಂದು ಪ್ರೀತಿಯಿಂದ ಕೇಳ್ತಾನೆ. ಹಕ್ಕಿಗಳ ಗಾನವು ಪ್ರಕೃತಿಯ ಒಪ್ಪಿಗೆಯನ್ನು ಸೂಚಿಸುತ್ತೆ. ಈ ದಿನದ ಪ್ರತಿ ಕ್ಷಣವು ತುಂಬ ಅಮೂಲ್ಯವಾದದ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ವಧು ಎಚ್ಚರಗೊಂಡಿದ್ದಾಳೆ. ಅವಳ ಕಣ್ಣುಗಳು ನಕ್ಷತ್ರಗಳಂತೆ ಹೊಳಿತಾ ಇದ್ದಾವೆ. ಸಮಯದ ದೇವತೆಗಳು ಹವರ್ಸ್ ಮತ್ತು ವೀನಸ್ ದೇವತೆಯ ಒಂದು ಸೇವಕಿಯರು ಗ್ರೇಸಸ್ ಅವಳನ್ನು ಅಲಂಕರಿಸಲು ಬರಬೇಕು ಅಂತ ಹೇಳ್ತಾರೆ. ಆ ಮದುಮಗಳನ್ನು ಕೇವಲ ಮಾನವೀಯತೆಯಾಗಿ ನೋಡದೆ ಅವಳನ್ನು ಒಂದು ದೇವತೆಯಾಗಿ ದೈವಿಕ ಸೌಂದರ್ಯದ ಪ್ರತಿರೂಪವಾಗಿ ಇಲ್ಲಿ ಕವಿ ಎಡ್ಮಂಡ್ ಸ್ಪೆನ್ಸರ್ ಅವರು ಚಿತ್ರಿಸ್ತಾ ಇರ್ತಾರೆ. ನಂತರ ವಧು ಹೊರಬರಲು ಸಿದ್ಧಳಾಗಿದ್ದಾಳೆ. ಸೂರ್ಯನು ಅವಳ ಮೇಲೆ ಕರುಣೆ ತೋರಿ ಅವಳ ಮುಖವು ಸುಡದಂತೆ ಹಿತವಾದ ಶಾಖವನ್ನು ನೀಡಲಿ ಅಂತ ಕವಿ ಬೇಡ್ತಾ ಇದ್ದಾನೆ. ಆ ಮದುಮಗಳ ಒಂದು ಸೌಂದರ್ಯಕ್ಕೆ ಆ ಸೂರ್ಯನ ಕಿರಣಗಳು ಒಂದು ಕಿರೀಟಪ್ರಾಯವಾಗಲಿ ಅಂತಕ್ಕಂಥದ್ದು ಇಲ್ಲಿ ಕವಿಯ ಆಶಯ. ಸಂಗೀತಗಾರರು ಮಧುರವಾದ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ನೃತ್ಯ ಮಾಡ್ತಾ ಇದ್ದಾರೆ ಮತ್ತು ಹುಡುಗರು ಬೀದಿಗಳಲ್ಲಿ ಹೈಮನ್ ಅಂತ ಕೂಗುತ್ತಾ ಸಂಭ್ರಮಿಸ್ತಾ ಇದ್ದಾರೆ. ಆ ಮದುವೆಯ ಸಾಮಾಜಿಕ ಸಂಭ್ರಮವಾಗಿ ಬದಲಾಗ್ತಾ ಇರೋದನ್ನು ನಂತರ ಹೇಳ್ತಾರೆ. ಮುಂದೆ ಆ ವಧು ಬಿಳಿ ಉಡುಪಿನಲ್ಲಿ ದೇವತೆಯಂತೆ ಬರ್ತಾ ಇದ್ದಾಳೆ. ಅವಳ ಚಿನ್ನದಂತಹ ಕೂದಲು ಅವಳ ಮೇಲೆ ಹೊದಿಕೆಯಂತೆ ಕಾಣ್ತಾ ಇದೆ. ಅವಳು ನಾಚಿಕೆಯಿಂದ ಕೆಳಗೆ ನೋಡ್ತಾ ಇದ್ದಾಳೆ. ಇಲ್ಲಿ ಆ ವಧುವಿನ ಬಳಿ ಉಡುಪು ಪಾವಿತ್ರ್ಯತೆಯನ್ನು ತೋರಿಸಿದರೆ ತಗ್ಗಿದ ದೃಷ್ಟಿ ಅವಳ ವಿನಯವಂತಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಕವಿ ವಧುವಿನ ದೈಹಿಕ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾನೆ. ಆಕೆಯ ಕಣ್ಣುಗಳು ನೀಲಿ ಮಣಿಯಂತೆ ಇವೆ. ಹಣೆಯು ಒಂದು ಆನೆ ದಂತದಂತೆ ಇದೆ. ಆದರೆ ಅವಳ ಹೊರ ಸೌಂದರ್ಯಕ್ಕಿಂತ ಅವಳ ಒಳಗಿನ ಸೌಂದರ್ಯ, ಗುಣ, ಶೀಲ, ನಂಬಿಕೆ ಶ್ರೇಷ್ಠವಾದದ್ದು ಅಂತ ಕವಿ ಹೇಳ್ತಾರೆ. ಆ ಮದುಮಗಳ ನಿಜವಾದ ಸೌಂದರ್ಯವು ಆತ್ಮದಲ್ಲಿರುತ್ತೆ, ಅದು ಬಾಹ್ಯವಾಗಿ ಕಾಣೋದಿಲ್ಲ. ದೈಹಿಕವಾಗಿರ್ತಕ್ಕಂಥ ಸೌಂದರ್ಯಕ್ಕಿಂತ ಆತ್ಮದ ಸೌಂದರ್ಯ ತುಂಬ ನಿಜವಾದ ಸೌಂದರ್ಯ ಅಂತ ಎಡ್ಮಂಡ್ ಸ್ಪೆನ್ಸರ್ ಅವರು ಹೇಳ್ತಾರೆ. ನಂತರ ದೇವಾಲಯದ ಬಾಗಿಲುಗಳನ್ನು ತೆರೆಯಿರಿ. ಅವಳು ಪವಿತ್ರವಾದ ಬಲಿಪೀಠದ ಮುಂದೆ ನಿಂತಿದ್ದಾಳೆ. ಪುರೋಹಿತರು ಅವಳನ್ನು ಆಶೀರ್ವದಿಸ್ತಾ ಇದ್ದಾರೆ. ಅವಳು ತನ್ನ ಪ್ರೇಮದ ಸಂಕೇತವಾಗಿ ಕೈ ನೀಡ್ತಾ ಇದ್ದಾಳೆ. ದೇವದೂತರು ಹಲ್ಲೆಲೂಯಾ ಎಂದು ಹಾಡುತ್ತಿದ್ದಾರೆ. ಮದುವೆ ಕೇವಲ ಶಾರೀರಿಕ ಬಂಧವಲ್ಲ, ಅದು ದೈವಿಕ ಮತ್ತು ಧಾರ್ಮಿಕವಾದಂಥ ಒಂದು ಸಂಬಂಧ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾರೆ. ಮದುವೆಯ ವಿಧಿಗಳು ಮುಗಿದವು. ಈಗ ವಧುವನ್ನು ಮನೆಗೆ ಕರೆತನ್ನಿ. ಈ ದಿನವು ಹಬ್ಬದಂತಿರಲಿ. ಎಲ್ಲರೂ ಧಾರಾಳವಾಗಿ ವೈನ್ ನೀಡಿ ಮತ್ತು ಸಂತೋಷದಿಂದ ಇರಿ ಅಂತ ಹೇಳ್ತಾರೆ. ಆ ಮದುವೆಯ ವಿಧಿವಿಧಾನಗಳ ನಂತರ ಔಪಚಾರಿಕ ವಿಧಿಗಳು ನಂತರ ಸಂಭ್ರಮಾಚರಣೆಯ ಹಂತವನ್ನು ಇದು ಸೂಚಿಸ್ತಾ ಇದೆ. ಮದುವೆಯ ನಂತರ ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಧಾರಾಳವಾಗಿ ವೈನನ್ನು ಕುಡಿ ಸಂತೋಷವಾಗಿರಿ ಅಂತ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ ಆ ಊರಿನ ಯುವಕರು ಗಂಟೆ ಬಾರಿಸಿ ಸಂಭ್ರಮಿಸಲಿ. ಇಂದು ವರ್ಷದ ಸುದೀರ್ಘವಾದ ದಿನ, ಬೇಸಿಗೆಯ ಆಯ್ನ ಒಂದು ಸಂಕ್ರಾಂತಿಯ ದಿನವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಪ್ರಕೃತಿಯಲ್ಲಿನ ದೀರ್ಘವಾದ ಹಗಲು ಕವಿ ದೀರ್ಘ ಕಾಲದ ಕಾಯುವಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಂತರ ಸಾಲುಗಳಲ್ಲಿ ಹೇಳ್ತಾರೆ, ಹಗಲು ಯಾವಾಗ ಮುಗಿಯುತ್ತದೆ ಎಂದು ಕವಿ ಕಾತರದಿಂದ ಕಾಯ್ತಾ ಇದ್ದಾನೆ. ಕೊನೆಗೆ ಸಂಜೆಯ ನಕ್ಷತ್ರ ಎಸ್ಪರಸ್ ಮೂಡುತ್ತೆ. ಇದು ಪ್ರೇಮಿಗಳಿಗೆ ಒಂದು ರೀತಿಯ ಮಾರ್ಗದರ್ಶಕವಾಗಿದೆ. ಇಲ್ಲಿ ಕವಿಯ ಸಂಭ್ರಮ ಮತ್ತು ಪ್ರಿಯತಮೆಯೊಡನೆ ಏಕಾಂತಕ್ಕಾಗಿ ಆ ಕವಿ ಹಂಬಲಿಸ್ತಾ ಇರತಕ್ಕಂತಹ ಒಂದು ಸಾಲುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಈಗ ರಾತ್ರಿಯಾಗಿದೆ. ಹೆಣ್ಣು ಮಕ್ಕಳು ವಧುವೆಯನ್ನು ಮದುವೆಯ ಕೋಣೆಗೆ ಕರೆತಂದು ಹೋಗಬೇಕು. ಅವಳನ್ನು ಮೃದುವಾದ ಹಾಸಿಗೆಯ ಮೇಲೆ ಮಲಗಿಸಿ ಈಗ ಹಾಡುಗಳು ನಿಲ್ಲಲಿ, ಹಾಡುಗಳು ಇನ್ನೂ ಪ್ರತಿಧ್ವನಿಸುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕವಿ ತನ್ನ ಪ್ರಿಯತಮೆ ವಧುವಿನ ಒಂದು ಏಕಾಂತದ ಪ್ರಾರಂಭವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಇಲ್ಲಿ ಈ ಒಂದು ಪದ್ಯದ ಮೊದಲ ಸಾಲು ಇಲ್ಲಿ ಒಂದು ರೀತಿ ನೆಗೆಟಿವ್ ಆಗಿ ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲಿ ದ ವುಡ್ಸ್ ನೋ ಮೋರ್ ಶೆಲ್ ಆನ್ಸರ್, ಇಲ್ಲಿ ಯಾರೂ ಸಹ ಈಗೇನು ಸಹ ಆನ್ಸರ್ ಮಾಡಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಕವಿ ರಾತ್ರಿಯನ್ನು ಸ್ವಾಗತಿಸ್ತಾನೆ. ಯಾವುದೇ ಕೆಟ್ಟ ದೃಷ್ಟಿ, ದೆವ್ವಗಳು, ಮಾಟಗಾತಿಯರು ಅಥವಾ ಅಶುಭ ಪಕ್ಷಿಗಳು ಸದ್ದು ಈ ರಾತ್ರಿ ಕೇಳಿಸಬಾರದು ಅಂತ ಪ್ರಾರ್ಥಿಸ್ತಾ ಇದ್ದಾನೆ. ಆ ರಾತ್ರಿ ದಂಪತಿಗಳ ಶಾಂತಿ ಮತ್ತು ಸುರಕ್ಷತೆಗಾಗಿ ಕವಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಬಾರದು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಂತರ ಮೌನವು ರಾತ್ರಿಯನ್ನು ಕಾಯಲಿ. ಸಣ್ಣ ಸಣ್ಣ ಒಂದು ಲವ್ ಏಂಜಲ್ಸ್, ಪ್ರೀತಿಯ ದೇವತೆಗಳು ಹಾಸಿಗೆಯ ಸುತ್ತ ಹಾರಾಡಲಿ.
ಚಂದ್ರನ ದೇವತೆ ಸಿಂಥಿಯಾ ದಂಪತಿಗಳಿಗೆ ಅನುಗ್ರಹ ನೀಡಿ ವಧುವಿನ ಗರ್ಭವು ಫಲವತ್ತಾಗುವಂತೆ ಮಾಡಲಿ ಅಂತ ಕವಿ ಬೇಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರೀತಿಯು ಮುಂದಿನ ಪೀಳಿಗೆಯ ಸೃಷ್ಟಿಗೆ ದಾರಿಯಾಗಲಿ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ಕೇಳ್ಕೊತಾ ಇದ್ದಾರೆ. ವಿವಾಹ ದೇವತೆ ಜೂನೋ ಮತ್ತು ಇತರ ದೇವತೆಗಳು ತಮ್ಮ ಆಶೀರ್ವಾದವನ್ನು ಮಳೆಯಂತೆ ಸುರಿಸಲಿ. ಈ ಮದುವೆಯ ಮೂಲಕ ಉತ್ತಮ ಸಂತತಿಯು ಬೆಳೆಯಲಿ ಮತ್ತು ಅವರು ಸ್ವರ್ಗಕ್ಕೆ ಸೇರುವಂತಾಗಲಿ. ಇಲ್ಲಿ ಕವಿ ಎಡ್ಮಂಡ್ ಸ್ಪೆನ್ಸರ್ ಅವರು ಕೇವಲ ವೈಯಕ್ತಿಕ ಪ್ರೀತಿಯಿಂದ ಆಧ್ಯಾತ್ಮಿಕ ಅಥವಾ ಶಾಶ್ವತ ಆಶೀರ್ವಾದದ ಕಡೆಗೆ ತಮ್ಮ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಹೇಳ್ತಾರೆ, ನನ್ನ ಪ್ರಿಯತಮೆಗೆ ಮದುವೆಯ ಉಡುಗೊರೆಗಳನ್ನು ನೀಡಲು ಸಾಧ್ಯವಾಗದ ಕಾರಣ ಈ ಹಾಡನ್ನೇ ಉಡುಗೊರೆಯಾಗಿ ನೀಡ್ತಾ ಇದ್ದಾನೆ. ಈ ಹಾಡು ಅವಳಿಗೆ ಒಂದು ಅಮರ ಸ್ಮಾರಕ, ಎಂಡ್ಲೆಸ್ ಮಾನ್ಯುಮೆಂಟ್ ಆಗಿರಲಿ ಅಂತ ಹೇಳ್ತಾ ಇದ್ದಾರೆ. ಎಡ್ಮಂಡ್ ಸ್ಪೆನ್ಸರ್ ಅವರು ಈ ಕವಿಗೆ ಒಂದು ಮದುವೆಯ ಉಡುಗೊರೆಯಾಗಿ ನೀಡ್ತಕ್ಕಂತಹ ಭೌತಿಕ ವಸ್ತುಗಳೆಲ್ಲವೂ ನಾಶವಾಗ್ತವೆ, ಆದರೆ ಈಗ ನಾನು ಬರೆದಿರ್ತಕ್ಕಂತಹ ಈ ವೆಡ್ಡಿಂಗ್ ಸಾಂಗ್, ಈ ಒಂದು ಕವಿತೆ ಶಾಶ್ವತವಾಗಿ ಉಳಿಯುತ್ತೆ ಅಂತ ನಂಬಿಕೆಯಿಂದ ತನ್ನ ಒಂದು ಮದುವೆಯ ದಿನ ತನ್ನ ವಧುವಿಗೆ, ತನ್ನ ಮಡದಿಗೆ ಈ ಒಂದು ಹಾಡನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಮೈ ಡಿಯರ್ ಲರ್ನರ್ಸ್, ನೋಡಿ, ಇದು ಎಡ್ಮಂಡ್ ಸ್ಪೆನ್ಸರ್ ಅವರ ಎಪಿಥಾಲಮಿಯನ್ ಪದ್ಯದ ಕನ್ನಡದ ಒಂದು ಎಕ್ಸ್ಪ್ಲನೇಷನ್ ಹಾಗೂ ಸಾರಾಂಶ ಆಗಿರುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.